ಇನ್ನು ಇವತ್ತು ರಾಜ್ಯದ ಹಲವೆಡೆ ಬೇಸಿಗೆ ಮಳೆ ಮುಂದುವರೆದಿದೆ. 148 ದಿನಗಳ ಬಳಿಕ ಬೆಂಗಳೂರಿನ ಕೆಂಗೇರಿ ಸೇರಿ ಹಲವೆಡೆ ವರುಣನ ದರ್ಶನ ಆಗಿದೆ. ದೊಡ್ಡಬಳ್ಳಾಪುರ, ನೆಲಮಂಗಲದಲ್ಲಿ ಸಂಜೆ ಮಳೆಯಾಗಿದೆ. ಇನ್ನು ರಾಮನಗರದ ಒಡ್ಡರಹಳ್ಳಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಗೆ 2-3 ಮನೆಗಳ ಮೇಲ್ಚಾವಣಿ ಎಗರಿವೆ. ಆದರೆ ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇತ್ತ ಹೊಳೆನರಸೀಪುರದಲ್ಲಿ ಮಳೆ ನಡುವೆಯೇ ಸಿಎಂ ಭಾಷಣ ಮಾಡ್ತಾ ಇದ್ರು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕುರ್ಚಿ ಹಿಡ್ಕೊಂಡು ಭಾಷಣವನ್ನ ಕೇಳಿದ್ದಾರೆ. ಕೊನೆಗೆ ಕುರ್ಚಿಗಳನ್ನೇ ಹೊತ್ಕೊಂಡು ಮನೆಗೆ ಹೋಗಿದ್ದಾರೆ. ಇನ್ನು ಹಾಸನದಲ್ಲೂ ಕೂಡ ಕಲ್ಲು ಮಳೆಯಾಗಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಮೊದಲ ಮಳೆಯಾಗಿದ್ದು ಯುವಕನೊಬ್ಬ ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸಿ ತನ್ನ ಸಂತಸವನ್ನ ವ್ಯಕ್ತಪಡಿಸಿದ್ದಾನೆ. ಇತ್ತ ಕೊಡಗಿನಲ್ಲೂ 1 ವಾರದಿಂದ ಮಳೆ ಆಗ್ತಾ ಇದ್ದು ಕಾಫಿ ಬೆಳೆಗಾರರಲ್ಲಿ ಮಂದಹಾಸ ಮೂಡಿದೆ. ಇನ್ನು ಚಿತ್ರದುರ್ಗ, ಶಿವಮೊಗ್ಗದಲ್ಲೂ ಕೂಡ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ನಿನ್ನೆ ಮಂಡ್ಯದಲ್ಲಿ ಆದಿಚುಂಚನಗಿರಿ ಕಮಾನು ಉರುಳಿತ್ತು. ಇದರ ಸಿಸಿಟಿವಿ ದೃಶ್ಯ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ರಾಜ್ಯದ ಬಹುತೇಕ ಕಡೆ ಮುಂದಿನ 3 ದಿನ ಮಳೆ ಆಗತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಗಮನಿಸ್ತಾ ಇದ್ದೀರಾ ರಾಜ್ಯದಲ್ಲಿ ಯಾವ ರೀತಿಯಾಗಿ ವರುಣ ಅಬ್ಬರಿಸಿದ್ದಾನೆ ಅಂತ. ಸಾಕಷ್ಟು ದಿನದಿಂದ ಜನ ರೋಸ್ ಹೋಗಿದ್ರು. ಬಿಸಿಲು ಜಾಸ್ತಿ ಇದೆ, ಮಳೆ ಯಾವಾಗ ಬರುತ್ತೆ ಅಂತ ಸಿಟಿ ಜನ ಯೋಚನೆ ಮಾಡ್ತಾ ಇದ್ರೆ ಬೆಳೆ ಎಲ್ಲ ಹಾನಿಗೊಳಗಾಗ್ತಾ ಇದೆ, ಬಿಸಿಲಿಗೆ ಬತ್ತೋಗ್ತಾ ಇದೆ, ಮಳೆ ಯಾವಾಗ ಬರುತ್ತೆ ಅಂತ ರೈತರು ಕಂಗಾಲಾಗಿ ಹೋಗಿದ್ರು. ಆದ್ರೆ ಈಗ 2-3 ದಿನದಿಂದ ಬರ್ತಾ ಇರುವಂತಹ ಮಳೆಯಿಂದಾಗಿ ಈಗ ರಾಜ್ಯದ ಜನರಲ್ಲಿ ಒಂದ್ ರೀತಿಯಾಗಿ ಮಂದಹಾಸ ಮೂಡ್ತಾ ಇರುವಂತದ್ದು. ಇನ್ನು ಟಿವಿ ಸ್ಕ್ರೀನ್ ನಲ್ಲೂ ಕೂಡ ನಾವು ತೋರಿಸ್ತಾ ಇದ್ವಿ, ಮಳೆ ಬರ್ತಿದ್ದಕ್ಕೆ ಸಾಕಷ್ಟು ಜನ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇನ್ನೊಬ್ಬ ವ್ಯಕ್ತಿ ರಸ್ತೆಯ ಮಧ್ಯದಲ್ಲೇ ಕುಣಿದು ಕುಪ್ಪಳಿಸ್ತಾ ಇದ್ದಂತಹ ದೃಶ್ಯ ಕೂಡ ನಾವು ಗಮನಿಸಿದ್ವಿ. ಸಾಕಷ್ಟು ಕಡೆ ಮಳೆ ಆಗಿರುವಂತದ್ದು. ಹಾಸನ, ಅರಕಲಗೂಡು ಆಗಿರ್ಬೋದು, ಹೊಳೆನರಸೀಪುರ, ದೊಡ್ಡಬಳ್ಳಾಪುರ ಆಗಿರ್ಬೋದು, ನೆಲಮಂಗಲ, ಎಲ್ಲಾ ಕಡೆ ರಾಜ್ಯದ ಹಲವು ಕಡೆ ಮಳೆಯ ಅಬ್ಬರ ಇವತ್ತು ಜೋರಾಗಿತ್ತು.